ಹಾಯ್ ಗಾಯ್ಸ್, ನಾನು ನಿಮ್ಮ ಗಿರೀಶ್ ಗೌಡ. ನಾನಿವತ್ತು ಮಾಡ್ತಿರೋ ವಿಡಿಯೋ ಏನಪ್ಪ ಅಂತಂದರೆ ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದೇನು ಕಾಣಿಸ್ತಾ ಇದೆ, ಇದು ನಮ್ಮ ಅಡಿಕೆ ತೋಟ. ಅಡಿಕೆ ತೋಟದಲ್ಲಿ ತೆಂಗಿನಕಾಯಿ ಇದ್ವು. ತೆಂಗಿನಕಾಯಿ ಕಿತ್ಕೊಬರ್ರಿ ಅಂತ ನಮ್ಮ ಅಮ್ಮಂದಂತೂ 3 ದಿನದಟ್ಟಿ ಭಾರಿ ರೋದನೆ ಆಗ್ಬಿಟ್ಟಿತ್ತು. ಸರಿ ಆಯಿತು ಅಂತಂದೇಳಿ ನಾನು ನನ್ನ ತಮ್ಮ ರೋಟಿ ತೊಗೊಂಡು ಕಾಯಿ ಕಿತ್ಕೊಂಡು ಬರೋಣ ಅಂತ ಹೋದ್ವಿ. ಕಾಯಿ ಕೀಳ್ತಾ ನನ್ನ ತಮ್ಮ ಎಳ್ನೀರು ಕುಡಿಯೋಣ ಅಂತಂದ ಎಳ್ನೀರು ಕೂಡ ಕಿತ್ವಿ. ಒಂದು ಗೊನೆ ಎಳ್ನೀರು ಕಿತ್ವಿ, ಒಂದು ಗೊನೆ ಎಳ್ನೀರು ಕಿತ್ಬಿಟ್ಟು ನೋಡಿ ಗೈಸ್, ಎಳ್ನೀರು ಕಟ್ ಮಾಡ್ತಾ ನನ್ನ ತಮ್ಮ ಅಂತೂ ಚಾಲೆಂಜ್ ಮಾಡ್ದ. ಮಿನಿಮಮ್ ನಾನು 4-5 ಆದರೂ ಕುಡಿತೀನಿ, ನೀನು ಎಷ್ಟು ಕುಡಿತೀನಿ ಅಂತಂದೇಳಿ ನನ್ನ ಮೇಲೆ ಚಾಲೆಂಜ್ ಮಾಡ್ದ. ಸರಿ ಆಯ್ತು, ನೀನು ಫಸ್ಟ್ ಕುಡಿ ಅಂತಂದೇಳಿ ನನ್ನ ತಮ್ಮಂಗೆ ಹೇಳ್ದೆ. ನನ್ನ ತಮ್ಮ ಅಂತೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಯಾವ ಥರ ಕುಡಿತಾ ಇದ್ದಾನೆ ಅಂದರೆ ಗಟ್ಗಟ ಅಂತಂದೇಳಿ ಕಂಟಿನ್ಯೂ ಆಗಿ 4 ಎಳ್ನೀರು ಕುಡ್ದೇ ಬಿಟ್ಟ. ನಾನು ಅವ್ನಿಗೆ ಚಾಲೆಂಜ್ ಮಾಡಿದೆ, ಮಿನಿಮಮ್ ನಾನು 5 ಆದರೂ ಕುಡಿತೀನಿ ನೋಡ್ಲಾ ಅಂತಂದೇಳಿ. ಇದೇನೋ ಗೊತ್ತಿಲ್ಲ ಆಗಲಿ, ಸ್ಟಾರ್ಟಿಂಗಲ್ಲಿ 4-5 ಎಳ್ನೀರು ಬಾರ್ಸ್ ಬಿಸಾಕ್ತಿದ್ದೆ. ಬಟ್ ಆದರೆ ನನಗಂತೂ 2 ಎಳ್ನೀರು ಕುಡಿಯೋಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಡ್ತು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಮುಂಚೆಲೇ ಬೇರೆ ಊಟ ಮಾಡ್ಕೊಂಡು ಹೋಗಿದ್ದೆ, ಅದಕ್ಕೆ ಕುಡಿಯೋಕ್ಕಾಗಲೇನೋ ಗೊತ್ತಿಲ್ಲ ಆಗಲಿ. ನೀವು ಕೂಡ ಕಾಮೆಂಟ್ ಮಾಡಿ, ಮಿನಿಮಮ್ ಕಂಟಿನ್ಯೂ ಕುಡಿದ್ರೆ ಎಷ್ಟು ಎಳ್ನೀರು ಕುಡಿತೀರಾ ಅಂತಂದೇಳಿ ಕಾಮೆಂಟ್ ಮಾಡಿ. ನನ್ನ ತಮ್ಮ ಅಂತೂ ಎಳ್ನೀರಿಗಿಂತ ಒಳಗಡೆ ಇರೋ ಗಂಜಿ ತಿನ್ನಬೇಕು ಅಂತ ಹೇಳ್ದ. ನಿಧಾನ ಕೊಡಿ ಅಂತ ಮುಂಚೆಲೇ ಹೇಳ್ದ, ಆದರೆ ನಮ್ಮ ಬಗ್ಗೆ ಗೊತ್ತಲ್ಲ, ಒಂದೇ ಇಟ್ಗೆ ಹೊಡೆದೋಗ್ಬೇಕಾಗಿದ್ದೆ. ನಮ್ಮ ಪವರೇ ಅಷ್ಟು ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ ಆಗಲಿ, ನನ್ನ ವಿಡಿಯೋಗಂತೂ ಲೈಕ್ಗಳೇ ಬರ್ತಾ ಇಲ್ಲ ಫ್ರೆಂಡ್ಸ್, ಲೈಕ್ಗಳು ಬರ್ತಾ ಇಲ್ಲ, ಸಪೋರ್ಟ್ ಕೂಡ ತುಂಬ ಕಡಿಮೆ ಅಂತಲೇ ಹೇಳೋದು. ನೀವು ತುಂಬ ಸಪೋರ್ಟ್ ಮಾಡಿದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೆ, ಹಂಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ನಿಮ್ಮ ಸಪೋರ್ಟ್ ಅಂತ ನನಗೆ ತುಂಬಾ ಬೇಕಾಗಿದೆ. ನೀವು ಯಾವ ಥರ ಸಪೋರ್ಟ್ ಮಾಡಿದ್ರು ನಾನು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.